ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಭೀಷ್ಮರಿಗೆ ಶಾಪ ಅನ್ನುವಂತಹ ಡಾಕ್ಟರ್ PK ರಾಜಶೇಖರ ಅವರು ಸಂಪಾದಿಸಿದ ಜನಪದ ಮಹಾಕಾವ್ಯ ಕೃತಿಯ ಭೀಷ್ಮರಿಗೆ ಓತಿಖ್ಯಾತ ಕೊಟ್ಟಂತಹ ಶಾಪ ಈ ಭಾಗದಿಂದ ಆಯ್ದುಕೊಂಡಂತಹ ಒಂದು ಜಾನಪದ ಮಹಾಕಾವ್ಯ ಭಾಗದ ಸಾರಾಂಶವನ್ನು ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ಡಾಕ್ಟರ್ PK ರಾಜಶೇಖರ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ. ಕನ್ನಡ ನಾಡಿನ ಹೆಸರಾಂತ ಜಾನಪದ ವಿದ್ವಾಂಸರಲ್ಲಿ ಒಬ್ಬರಾದಂತಹ ಡಾಕ್ಟರ್ PK ರಾಜಶೇಖರ್ ಇವರ ತಂದೆ ತಾಯಿ ಶ್ರೀ ಕೆಂಪೇಗೌಡ ತಂದೆ ಮತ್ತು ಶ್ರೀಮತಿ ಪುಟ್ಟಮ್ಮ ಇವರು ತಾಯಿ. ಹಾಗೆ ಡಾಕ್ಟರ್ PK ರಾಜಶೇಖರ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿ ಈಗ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಇವರು ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಮೊದಲಿಗೆ ಜಾನಪದ ಮಹಾಕಾವ್ಯ ಮಲೆಯ ಮಹಾದೇಶ್ವರ, ಮಾಗಡಿ ಕೆಂಪೇಗೌಡ, ಜಾನಪದ ಮಹಾಭಾರತ, ಜನಪದ ರಾಮಾಯಣ, ಪದವಿವರಣ ಕೋಶ, ಬೆಟ್ಟದ ಚಾಮುಂಡಿ, ಮುದ್ದು ಮಾದೇವನ ನೆನೆದೇವು, ಪಿರಿಯಾಪಟ್ಟಣ ಕಾಳಗ, ಜಾನಪದ ಜೋಕುಗಳು, ಹಾಡೋ ಮುತ್ತಿನ ಗಿಣಿ ಮೊದಲಾದಂತಹ ಜಾನಪದ ಸೊಗಡಿನಿಂದ ಕೂಡಿರುವಂತಹ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳೇ, ಭೀಷ್ಮರಿಗೆ ಶಾಪ ಅನ್ನುವಂತಹ ಈ ಒಂದು ಜಾನಪದ ಗೀತೆಯಲ್ಲಿ ನಾವೆಲ್ಲ ಕೇಳಿರ್ಬೋದು ಅಥವಾ ನೀವೆಲ್ಲ ಕೇಳಿದ್ದೀರಿ. ಮಹಾಭಾರತದಲ್ಲಿ ಬರುವಂಥ ಭೀಷ್ಮಾಚಾರ್ಯರು ಅವರು ಬಾಣಗಳ ಹಾಸಿಗೆಯಲ್ಲಿ ಮಲಗಿಕೊಂಡಿರುವಂಥದ್ದು. ಆ ಮಹಾಭಾರತದ ಕೊನೆಯಲ್ಲಿ ಅದೇ ಬಾಣಗಳ ಮಂಚ ಅಥವಾ ಬಾಣಗಳ ಹಾಸಿಗೆ, ಅದಕ್ಕೆ ಶರಶಯ್ಯೆ ಅಂತ ಹೇಳ್ತಾರೆ. ಶರ ಅಂದರೆ ಬಾಣ, ಶಯ್ಯೆ ಅಂದರೆ ಮಲಗಿಕೊಂಡಿರುವಂಥದ್ದು. ಭೀಷ್ಮರ ಶರಶಯ್ಯೆಯ ಮೇಲೆ ಇರುವಂಥದ್ದು. ಇಲ್ಲಿ ನಮಗೆ ಯಾರಿಗೂ ಕೂಡ ಅಲ್ಲಿ ಒಂದು ಮಹಾಭಾರತದಲ್ಲಿ ಇದ್ರ ಬಗ್ಗೆ ಒಂದು ಕಾರಣವನ್ನು ಹೇಳುವುದಿಲ್ಲ. ಅವರು ಯಾಕೆ ಶರಶಯ್ಯೆಯ ಮೇಲೆ ಮಲಗಿ ಪ್ರಾಣ ಬಿಟ್ಟರು ಅನ್ನುವಂಥದ್ದಕ್ಕೆ ಏನು ಕಾರಣ ಅನ್ನುವಂಥದ್ದು ಇಡೀ ಮಹಾಭಾರತದಲ್ಲಿ ಎಲ್ಲಿಯೂ ಸಿಗುವುದಿಲ್ಲ. ಆದರೆ ಜಾನಪದರು ತಮ್ಮ ಸೃಜನಶೀಲ ಕಲ್ಪನೆಯಿಂದಾಗಿ ಈ ಶರಶಯ್ಯೆಗೊಂಡಂತಹ ಒಂದು ಕಾರಣ ಏನು, ಭೀಷ್ಮರು ಶರಶಯ್ಯೆಯ ಮೇಲೆ ಯಾಕೆ ಅವರು ಮಲಗಿದ್ರು ಅನ್ನುವಂಥದ್ದು, ಅದಕ್ಕೊಂದು ಕಥೆಯನ್ನು ಹೇಳ್ತಾರೆ ಅವರು, ಯಾರೋ ಜನಪದರು. ಇಲ್ಲಿ ಆ ಪ್ರಾಣಿ ಒಂದು ಬರ್ತದೆ. ಇಲ್ಲಿ ಪ್ರಾಣಿ ಪ್ರಪಂಚದ ಮೇಲೆ ಇರುವಂಥ ಜನಪದರಿಗೆ ಇರುವಂಥ ಒಂದು ರೀತಿಯಲ್ಲಿ ಕಾಳಜಿ ಅಥವಾ ಪ್ರೀತಿಯನ್ನು ಇದರ ಬಗ್ಗೆ ಒಂದು ಕಥನವನ್ನು ಬೆಳೆಸುವಂತಹ ಅವರ ಪ್ರತಿಭೆಯನ್ನು ನಾವು ಕೂಡ ಕಾಣ್ಬೋದು. ಮೊದಲಿಗೆ ನಾವೀಗ ಇದರ ವಿದ್ಯಾರ್ಥಿಗಳೇ ಕಥೆಯನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮುಂದಕ್ಕೆ ಈ ಸಾರಾಂಶ ಆದ ನಂತರ ನಾನು ನಿಮಗೆ ಅದರ ಅದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು, ಎಷ್ಟು ಅಂಕದ ಪ್ರಶ್ನೆಗಳು ಬರ್ತವೆ ಅನ್ನುವಂಥದ್ದನ್ನು ಹೇಳ್ತೇನೆ. ನೋಡಿ, ಭೀಷ್ಮರಿಗೆ ಶಾಪ ಅಂದರೆ ಗ್ರಾಮ್ಯ ಭಾಷೆ, ಇದು ಶಾಪ ಅಂತ ಕೇಳಿರ್ಬೋದು. ನೋಡಿ, ಭೀಷ್ಮರಿಗೆ ಶಾಪ, ಆ ಶಾಪ ಒದಗಲು ಕಾರಣವೇನು ಅನ್ನುವಂಥದ್ದು ಇಲ್ಲಿ ನಾವು ಈ ಜಾನಪದ ಗೀತೆಯ ಕಥೆಯನ್ನು ಹೇಳ್ತಾ ಹೋಗ್ತೇನೆ, ವಿವರಿಸಿ ಹೇಳ್ತೇನೆ. ಗುಣದ ಗೌರಮ್ಮ ತಾಯಿ ಬಲದ ಮಗ್ಗುಲಲ್ಲಿ ಎದ್ದು, ಬಲದ ಬದಿಯಲ್ಲಿ ಆಕೆ ಹೇಳ್ತಾಳಂತೆ, ತನ್ನ ಪಕ್ಕದಲ್ಲೇ ಮಲಗಿದಂತಹ ಶಿವನ ಪಾದವನ್ನು ನಮಸ್ಕರಿಸಿ ಕಣ್ಣಿಗೆ ಒತ್ತಿಕೊಂಡು ಶರಣು ಶರಣು ಅನ್ನುತ್ತಾಳಂತೆ. ಮಲಗಿದ್ದಂತಹ ಶಿವನಿಗೆ ಬೆಚ್ಚಗಿನ ಕಂಬಳಿಯನ್ನು ಹೊದಿಸಿ ಆಕೆ ಬೆಳಿಗ್ಗೆ ಎದ್ದವಳೆ ಬಚ್ಚಲ ಕೋಣೆಗೆ ಬರುತ್ತಾಳೆ. ಗೌರಮ್ಮ ಬಚ್ಚಲು ಕೋಣೆಗೆ ಬಂದವಳೆ ಗೌರಮ್ಮ ನೀರ ಒಲೆಗೆ ಕೈ ಮುಗಿದು ಅಗ್ನಿದೇವನನ್ನು ಪ್ರತ್ಯಕ್ಷ ಮಾಡಿಕೊಂಡು ನೀರನ್ನು ಕಾಯಿಸುತ್ತಾಳೆ. ಮೊದಲಿಗೆ ಈ ಒಲೆಗೆ ಕೈ ಮುಗಿತಾಳೆ, ಅಗ್ನಿದೇವನಿಗೆ ಕೈ ಮುಗಿತಾಳೆ. ಅಗ್ನಿದೇವನನ್ನು ಪ್ರತ್ಯಕ್ಷ ಮಾಡಿಕೊಂಡು ಅದರ ಒಲೆಯನ್ನು ಉರಿಸಿ ನೀರನ್ನು ಕಾಯಿಸುತ್ತಾಳೆ. ಸೀಗೆಯನ್ನು ಅರೆಯುತ್ತಾಳಂತೆ. ಬೆಳ್ಳಿಯ ಬಟ್ಟಲಲ್ಲಿ ಹರಳೆಣ್ಣೆಯನ್ನು ಕಾಯಿಸುತ್ತಾಳೆ. ನಿದ್ದೆಗಣ್ಣಿನಲ್ಲಿ ಬಚ್ಚಲು ಮನೆಗೆ ಬಂದ ಶಿವನ ತಲೆಗೆ ಎಣ್ಣೆಯನ್ನು ತಿಕ್ಕಿ ಮೈಕೈ ಒತ್ತುತ್ತಾಳೆ. ಬಿಸಿನೀರು ತಣ್ಣೀರು ಸರಿಯಾಗಿ ಬೆರಕೆ ಮಾಡಿಕೊಂಡು ಶಿವನ ತಲೆಯ ಮೇಲೆ ನೀರು ಎರೆಯುತ್ತಾಳೆ ಗೌರಮ್ಮ.
ನಿಮಗೊಂದು ಪ್ರಶ್ನೆ ಬರ್ಬೋದು ಇಲ್ಲಿ. ಗೌರಮ್ಮ ಶಿವನನ್ನು ಎರೆದಂತಹ ಪ್ರಸಂಗವನ್ನು ವಿವರಿಸಿ, ಅಥವಾ ಗೌರಮ್ಮ ಶಿವನಿಗೆ ಸ್ನಾನ ಮಾಡಿಸಿದಂಥ ಪ್ರಸಂಗವನ್ನು ವಿವರಿಸಿ ಇರುವಂಥದ್ದು. ಗೌರಮ್ಮ ಒಲೆಗೆ ಕೈ ಮುಗಿತಾಳೆ, ಅಗ್ನಿದೇವನನ್ನು ಪ್ರತ್ಯಕ್ಷ ಮಾಡಿಕೊಳ್ತಾಳೆ, ನೀರನ್ನು ಕಾಯಿಸುತ್ತಾಳೆ, ಸೀಗೆಯನ್ನು ಅರೆಯುತ್ತಾಳೆ, ಬೆಳ್ಳಿಯ ಬಟ್ಟಲಲ್ಲಿ ಹರಳೆಣ್ಣೆಯನ್ನು ಕಾಯಿಸುತ್ತಾಳೆ. ಅಷ್ಟು ಹೊತ್ತಿಗೆ ಆ ಮುಂಜಾವದಲ್ಲೇ ಇನ್ನೂ ನಿದ್ದೆ ಕಣ್ಣಿನಲ್ಲಿ ಇರುವಂತಹ ಮಾದೇವ ಶಿವ ಅಲ್ಲಿ ಬಚ್ಚಲು ಕೋಣೆಗೆ ಬರ್ತಾನೆ. ಬಂದ ತಕ್ಷಣ ಆತನ ತಲೆಗೆ ಎಣ್ಣೆಯನ್ನು ತಿಕ್ಕುತ್ತಾಳಂತೆ, ಮೈಕೈಯನ್ನು ಎಣ್ಣೆ ಹಾಕಿ ಒತ್ತುತ್ತಾಳಂತೆ. ಬಿಸಿ ನೀರು ಮತ್ತು ತಣ್ಣೀರು ಅದನ್ನು ಸಮ ಬೆರೆಸಿ ಶಿವನ ತಲೆಯ ಮೇಲೆ ನೀರನ್ನು ಎರೆಯುತ್ತಾಳೆ, ನೀರನ್ನು ಹಾಕುತ್ತಾಳಂತೆ ಗೌರಮ್ಮ. ನಂತರ ಏನು ಮಾಡ್ತಾಳೆ ನೋಡಿ, ಸೀಗೆಯನ್ನು ಹಾಕಿ ತಲೆಯನ್ನು ತಿಕ್ಕುತ್ತಾಳೆ. ಆಗ ಶಿವ ಕಣ್ಣುರಿ ಕಣ್ಣುರಿ ಎನ್ನುತ್ತಾನಂತೆ. ಆಗ ಅದಕ್ಕೆ ಇವಳು ಜೋರು ಮಾಡ್ತಾಳಂತೆ ಗೌರಮ್ಮ. ಏನು ಜೋರು ಮಾಡ್ತಾಳೆ ನೋಡಿ, ಮಕ್ಕಳಂತೆ ಆಡಬೇಡಿರಿ, ಕಣ್ಣು ಮುಚ್ಚಿಕೊಳ್ಳಿರಿ ಎಂದು ಗೌರಮ್ಮ ನೀರನ್ನು ಹುಯ್ಯುತ್ತಾಳೆ. ಆಗ ಶಿವನ ತಲೆಯಿಂದ ಸುರಿದ ನೀರ ಹನಿ ಭೂಲೋಕದಲ್ಲಿ ಮಲಗಿದ್ದ ಕೋಳಿ ಹುಂಜಗಳ ತಲೆಯ ಮೇಲೆ ಬೀಳುತ್ತವಂತೆ. ಇಲ್ಲಿ ಸೀಗೆಯನ್ನು ಹಾಕಿ ಶಿವನ ತಲೆಯನ್ನು ತಿಕ್ಕುತ್ತಾಳೆ ಗೌರಮ್ಮ. ಆಗ ಅವನಿಗೆ ಕಣ್ಣುರಿ ಆಗ್ತದಂತೆ, ಕಣ್ಣು ಉರಿ ಬರ್ತದಂತೆ. ಅದಕ್ಕೆ ಅವನು ಹೇಳ್ತಾನಂತೆ, ಕಣ್ಣುರಿ ಬರ್ತದೆ, ಕಣ್ಣುರಿ ಕಣ್ಣುರಿ ಅಂತ ಹೇಳ್ತಾಳಂತೆ. ಆಗ ಗೌರಮ್ಮ ಶಿವನಿಗೆ ಜೋರು ಮಾಡ್ತಾಳಂತೆ, ಮಕ್ಕಳಂತೆ ಆಡಬೇಡ್ರಿ, ಕಣ್ಣು ಮುಚ್ಚಿಕೊಳ್ಳಿ ಅಂತ. ಅವನ ತಲೆಗೆ ನೀರನ್ನು ಹೊಯ್ತಾಳೆ, ನೀರನ್ನು ಹಾಕ್ತಾಳೆ. ಆಗ ಶಿವನ ತಲೆಯ ಮೇಲಿಂದ ಬಿದ್ದಂತಹ ಈ ನೀರ ಹನಿ ಭೂಲೋಕದಲ್ಲಿ ಮಲಗಿದ್ದಂತಹ ಕೋಳಿ ಹುಂಜಗಳ ತಲೆಯ ಮೇಲೆ ಬೀಳ್ತದಂತೆ. ಆಗ ನಿದ್ದೆ ತಿಳಿದೆದ್ದ ಕೋಳಿ ಹುಂಜಗಳು ಶಿವನಿಗೆ ಶರಣು ಎಂದು ಕೊಕ್ಕೋ ಎನ್ನುತ್ತವಂತೆ. ಮುಂಗೋಳಿ ಕೂಗಿ ಮೋಡಣ ಕೆಂಪೇರುವಾಗ ಹಸ್ತಿನಾಪುರದಲ್ಲಿ ಎಲ್ಲರಿಗಿಂತ ದೊಡ್ಡವನಾದ ಭೀಷ್ಮ ಬಲದ ಮಗ್ಗುಲಲ್ಲಿ ಎದ್ದು ಹಾಸಿಗೆ ಬಿಟ್ಟು ಹೊರಬರುತ್ತಾನಂತೆ. ಗಂಗೆ ಶಿವರ ಸ್ಮರಣೆ ಮಾಡುತ್ತಾನಂತೆ. ಅಂದರೆ ಈಗ ಈ ಕೋಳಿಗಳಿಗೆಲ್ಲ ಎಚ್ಚರ ಆಗ್ತದಂತೆ, ಕೋಳಿಗೆ ಹುಂಜಕ್ಕೆಲ್ಲ ಎಚ್ಚರ ಆಗ್ತದಂತೆ. ಎಚ್ಚರಾದಾಗ ಶಿವನಿಗೆ ಶರಣು ಅಂತ ಕೊಕ್ಕೋ ಅಂತ ಕೂಗುತ್ತವಂತೆ. ಮುಂಗೋಳಿ ಕೂಗಿ ಮೂಡಣ ಕೆಂಪೇರುವಾಗ ಹಸ್ತಿನಾಪುರದಲ್ಲಿ ಇದ್ದಂತಹ ಎಲ್ಲರಿಗೂ ದೊಡ್ಡೋರು ಮಾನ್ಯವರು ಭೀಷ್ಮರು, ಎಲ್ಲರಿಗಿಂತ ದೊಡ್ಡವರಾದಂತಹ ಶ್ರೇಷ್ಠರಾದಂತಹ ಭೀಷ್ಮರು ಬಲದ ಮಗ್ಗುಲಲ್ಲಿ ಎದ್ದು ಇಲ್ಲಿ ನಿದ್ದೆಯಲ್ಲಿ ಹೇಗೆ ಎಚ್ಚರ ಆಗಬೇಕು ಬೆಳಿಗ್ಗೆ ಅನ್ನೋದನ್ನು ಕೂಡ ಜನಪದರು ಹೇಳ್ತಾರೆ. ಬಲಬದಿಯಲ್ಲಿ ಏಳಬೇಕು ಅಂತ. ಬಲಬದಿಯಲ್ಲಿ ಎದ್ದಂತಹ ಈ ಭೀಷ್ಮರು ಹಾಸಿಗೆಯನ್ನು ಬಿಟ್ಟು ಕೂಡಲೇ ಹೊರಗೆ ಬರ್ತಾರಂತೆ. ಗಂಗೆ ಶಿವರ ಸ್ಮರಣೆಯನ್ನು ಮಾಡ್ತಾರಂತೆ. ಆಗ ಅದೇ ಗಂಗೆ ಮತ್ತು ಶಿವನ ಸ್ಮರಣೆಯನ್ನು ಮಾಡ್ತಾರೆ. ನಂತರ ಏನು ಮಾಡ್ತಾರೆ ಅಂತ ನೋಡಿ, ಭೀಷ್ಮ ಕಾವಿಯನ್ನು ಉಟ್ಟು ಕಮಂಡಲು ಹಿಡಿದು ದೊಣ್ಣೆಯನ್ನು ಊರಿಕೊಂಡು ಗಂಗಾದೇವಿಯ ದರ್ಶನ ಪಡೆಯಬೇಕು, ಗಂಗಾ ನದಿಯಲ್ಲಿ ಮಿಂದು ಮಡಿಯುಟ್ಟು ಬರಬೇಕು ಎಂದು ದಾಪುಕಾಲು ಹಾಕುತ್ತಾ ದಡದಡನೆ ಬರುವಾಗ ಓತಿಕ್ಯಾತ ಒಂದು ಸರಸರನೆ ಬರುತ್ತದಂತೆ. ಭೀಷ್ಮರು ಕಾವಿಯನ್ನು ಉಟ್ಕೊಳ್ತಾರೆ, ಹಾಗೆ ಕಮಂಡಲವನ್ನು ಹಿಡ್ಕೊಳ್ತಾರೆ. ಒಂದು ಕೈಯಲ್ಲಿ ದೊಡ್ಡ ದೊಣ್ಣೆಯನ್ನು ಊರಿಕೊಂಡು ಗಂಗಾದೇವಿ, ನಿಮಗೆಲ್ಲ ಗೊತ್ತಿದೆ ಭೀಷ್ಮಾಚಾರ್ಯರು ಗಂಗಾದೇವಿಯ ಮಗ ಅನ್ನುವಂಥದ್ದು. ಗಂಗಾದೇವಿಯ ದರ್ಶನವನ್ನು ಮಾಡಬೇಕು ನಾನೀಗ, ಗಂಗಾ ನದಿಯಲ್ಲಿ ಮಿಂದು ಮಡಿಯುಟ್ಟು ಬರಬೇಕು, ಸ್ನಾನವನ್ನು ಮಾಡ್ಕೊಂಡು ಬರಬೇಕು ಎಂದು ದಾಪು ಕಾಲು ಹಾಕುತ್ತಾ ಬಹಳಷ್ಟು ವೇಗವಾದ ಹೆಜ್ಜೆಯನ್ನು ಇಟ್ಟುಕೊಂಡು ದಡದಡನೆ ಬರ್ತಾ ಇರುವಾಗ ಏನಾಗ್ತದೆ ಅಂದರೆ, ಓತಿಕ್ಯಾತ ಒಂದು ಸರಸರನೆ ಬರುತ್ತದೆ. ಅವರು ಹೀಗೆ ಕೋಲನ್ನು ಊರಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ, ದಾಪುಕಾಲುಗಳನ್ನು ಇಟ್ಟುಕೊಂಡು ವೇಗವಾಗಿ ಮುಂದೆ ಹೋಗ್ತಾ ಇದ್ದಾರಂತೆ. ಆಗ ಓತಿಕ್ಯಾತ ಸರಸರನೆ ಬರ್ತದಂತೆ. ಈ ಓತಿಕ್ಯಾತ ಬರ್ತಾ ಇರುವಂಥದ್ದು ಭೀಷ್ಮರಿಗೆ ಗೊತ್ತಿಲ್ಲ. ಓತಿ ಏನು ಮಾಡ್ತದೆ ಅಂದರೆ, ಭೀಷ್ಮರು ಊರಿದ ದೊಣ್ಣೆಯ ತುದಿಗೆ ಸಿಕ್ಕುತ್ತದೆ. ಊರಿದ ದೊಣ್ಣೆಯ ತುದಿಗೆ ಸಿಕ್ಕಿತು ಓತಿ. ಭೀಷ್ಮಾಚಾರ್ಯರಿಗೆ ಗೊತ್ತಿಲ್ಲ ಅಂತೆ. ಆ ದೊಣ್ಣೆಗೆ ಸಿಕ್ಕಂಥ ಓತಿ ಒದ್ದಾಡ್ತದಂತೆ, ವಿಲವಿಲ ಒದ್ದಾಡ್ತದಂತೆ. ಒದ್ದಾಡುವ ಓತಿಯನ್ನು ಕಂಡು ಭೀಷ್ಮರು ಮನದಲ್ಲಿ ಈ ಅಮಟೆಗೊದ್ದ ಬಂದು ಊರಿದ ದೊಣ್ಣೆಗೆ ಸಿಕ್ಕು ಹೊರಳಾಡುತ್ತಿದೆಯಲ್ಲ, ಇದರ ಮನೆ ಕಾಯ ಹೋಗ, ಬೆಳಿಗ್ಗೆ ಇದು ಎಂಥ ಕೆಟ್ಟ ಶಕುನ ಎಂದುಕೊಂಡು ದೊಣ್ಣೆಯ ತುದಿಯಿಂದ ಓತಿಯನ್ನು ಚಿಮ್ಮುತ್ತಾನಂತೆ. ಈ ಓತಿಕ್ಯಾತ ಸರಸರನೆ ಬರ್ತಾ ಉಂಟು.
ಇವರಿಗೆ ಗೊತ್ತಿಲ್ಲ, ಯಾರಿಗೆ? ಭೀಷ್ಮನಿಗೆ ಗೊತ್ತಿಲ್ಲ. ಅವರು ಹೀಗೆ ದೊಣ್ಣೆಯನ್ನು ಊರಿದಾಗ ಅದರ ಅಡಿಗೆ ಸರಸರನೆ ಬಂದಂಥ ಓತಿಕ್ಯಾತ ಸಿಕ್ಕಿಕೊಳ್ತದಂತೆ. ಅದು ಒದ್ದಾಡ್ತಾ ಉಂಟಂತೆ, ನೋವಲ್ಲಿ ಒದ್ದಾಡ್ತಾ ಉಂಟಂತೆ. ಅದನ್ನು ನೋಡಿದಂಥ ಭೀಷ್ಮರು ಹೇಳ್ತಾರಂತೆ, ಥೂ, ಈ ಅಮಟೆಗೊದ್ದ ಈ ಓತಿಕ್ಯಾತ ಬಂದು ಊರಿದ ದೊಣ್ಣೆಗೆ ಸಿಕ್ಕು ಹೊರಳಾಡುತ್ತಿದೆಯಲ್ಲ, ಇದರ ಮನೆ ಹೋಗಿ ಈಗಲೇ ನನ್ನ ಈ ದೊಣ್ಣೆಗೆ ಸಿಕ್ಕಿಬೇಕಾ? ಬೆಳಿಗ್ಗೆ ಇದು ಎಂಥ ಕೆಟ್ಟ ಶಕುನ. ಇದು ಓತಿಕ್ಯಾತ ಬೆಳಿಗ್ಗೆ ಸಿಕ್ಕುದು ಬಹಳ ಅಪಶಕುನ ಇರಬೇಕು ಬಹುಶಃ. ಅದಕ್ಕೆ ಬೈದು ಬಿಡ್ತಾರಂತೆ ಎಂದುಕೊಂಡು ದೊಣ್ಣೆಯ ತುದಿಯಿಂದ ಆ ಓತಿಯನ್ನು ಚಿಮ್ಮುತ್ತಾನಂತೆ. ಮೇಲಕ್ಕೆ ಚಿಮ್ಮಿ ಅದನ್ನು ಬೇರೆ ಕಡೆಗೆ ಬಿಸಾಡ್ತಾನಂತೆ. ಓತಿಯಾದರೂ ಹೀಗೆ ಬಿಸಾಡಿದಂತಹ ಈ ಓತಿ ಏನು ಮಾಡ್ತದೆ ಅಂದರೆ, ಓತಿಯಾದರೆ ರೊಟ್ಟಿ ಮುಳ್ಳಿನ ಮೇಲೆ ಬಿತ್ತು. ಓತಿಯಾದರೂ ರೊಟ್ಟಿ ಮುಳ್ಳಿನ ಮೇಲೆ ಬೀಳುತ್ತದಂತೆ. ಓತಿಯ ಮೈಯೆಲ್ಲ ರೊಟ್ಟಿ ಮುಳ್ಳಿಗೆ ಸಿಕ್ಕು ವಿಲವಿಲ ಒದ್ದಾಡ್ತದಂತೆ. ರೊಟ್ಟಿ ಮುಳ್ಳು ಅನ್ನುವಂಥ ಒಂದು ಜಾತಿಯ ಮುಳ್ಳಿನ ಗಿಡದ ಮೇಲೆ ಈ ಓತಿಕ್ಯಾತ ಹೋಗಿ ಬೀಳ್ತದಂತೆ. ಭೀಷ್ಮರು ಎಸೆದಂತಹ ಒಂದು ವೇಗಕ್ಕೆ ರೊಟ್ಟಿ ಮುಳ್ಳಿನ ಮೇಲೆ ಬಿತ್ತು. ಅಲ್ಲಿ ಹೋಗಿ ಅಲ್ಲಿ ಸಿಕ್ಕು ವಿಲವಿಲ ಒದ್ದಾಡ್ತದಂತೆ. ಆ ಮುಳ್ಳಿನ ಮೇಲೆ ಬಿದ್ದು ಬಿಡ್ತದೆ. ಮುಳ್ಳಾದ್ರೆ ಮೈಯ ಒಳಗೆ ಹೋಗಿಬಿಟ್ಟಿದೆ. ಆಗ ಭೀಷ್ಮಾಚಾರ್ಯರು ಏನು ಮಾಡ್ತಾರೆ ಅಂದರೆ, ಭೀಷ್ಮರದನ್ನು ನೋಡುವುದಿಲ್ಲ. ಭೀಷ್ಮರ ತಲೆಯಲ್ಲಿದ್ದದ್ದು ಬೇಗ ಹೋಗಿ ಗಂಗಾ ಸ್ನಾನ ಮಾಡಬೇಕು ಅಂತ. ಭೀಷ್ಮ ಮುಂದಕ್ಕೆ ಹೆಜ್ಜೆ ಎತ್ತಿಡುವಾಗ ಆ ಓತಿಕ್ಯಾತ ಅದು ಹೀಗೆ ಹೇಳ್ತದೆ, ಭೀಷ್ಮರೇ ನಿಲ್ಲಿರಪ್ಪ, ನೀವು ದೊಡ್ಡ ಮನುಷ್ಯರು ರೀ ಸ್ವಾಮಿ, ಹಾಗೆ ಹೋಗುತ್ತಾ ಇದ್ದೀರಲ್ಲ, ನಿಲ್ಲಿ ಸ್ವಾಮಿ ನಿಲ್ಲಿ. ಮಾಡುವುದನ್ನು ಮಾಡಿಬಿಟ್ಟು ಏನೂ ಕಾಣದವರಂತೆ ತಲೆ ಬಗ್ಗಿಸಿಕೊಂಡು ಹೋಗುತ್ತಿದ್ದೀರಲ್ಲ, ಇದು ನ್ಯಾಯವೇನರಪ್ಪ? ನಿಮ್ಮಂಥವರು ಏನು ಮಾಡಿದರೂ ಸೈ ಎಂದುಕೊಂಡಿದ್ದೀರಾ? ನಾನು ನಿಮ್ಮ ಊರುಗೋಲಿಗೆ ಸಿಕ್ಕಿಬಿದ್ದೇನಲ್ಲಪ್ಪ, ಅದು ಮಾತ್ರ ನಿಮ್ಮ ತಪ್ಪಲ್ಲ ಭೀಷ್ಮರೇ. ಆದರೆ ಒದ್ದಾಡುತ್ತಿದ್ದ ನನ್ನನ್ನು ಕೋಲಿನಿಂದ ಚಿಮ್ಮಿದ್ದು ರೊಟ್ಟಿ ಮುಳ್ಳಿಗೆ ಸಿಕ್ಕು ರಣಗಾಯವಾದದ್ದು ನಿಮ್ಮದೇ ತಪ್ಪು. ಇದನ್ನು ಒಪ್ಪಿಕೊಳ್ಳಿರಪ್ಪ. ನಾನು ಸಾಯುವಾಗ ರೊಟ್ಟಿ ಮುಳ್ಳು ಮೈಗೆಲ್ಲ ಚುಚ್ಚಿ ರಣರಂಪವಾಯಿತು. ಇಂತಹ ಸಾವನ್ನು ನಾನು ಕಾಣುತ್ತಿದ್ದೇನೆ ಭೀಷ್ಮರೇ. ನಾನು ಸಾಯುವಾಗ ಹೇಗೆ ಮುಳ್ಳ ಮೇಲೆ ಒರಗಿದೆನೋ ಹಾಗೇ ನಿಮ್ಮ ಕಡೆಗಾಲಕ್ಕೆ ಮುಳ್ಳ ಮೇಲೆ ಒರಗಪ್ಪ, ಮುಳ್ಳುಗಳ ಮೇಲೆ ನೀನು ಒರಗಿ ಸಾಯಪ್ಪ ಎಂದು ಶಾಪ ಕೊಡುತ್ತದೆ. ಆಗ ಭೀಷ್ಮರು ಹೀಗೆ ಹೇಳುತ್ತಾರೆ, ಅಯ್ಯೋ ಶಿವನೇ, ಈ ಅಮಟೆಗೊದ್ದ ಎಂತಹ ಶಾಪವನ್ನು ಕೊಟ್ಟಿತು. ತಪ್ಪು ಯಾವುದು, ತಪ್ಪಲ್ಲದು ಯಾವುದು? ಅಯ್ಯೋ ಭಗವಂತ, ಆ ವಿಧಿ ನಿಯಮ ಯಾವ ರೀತಿ ಇದೆಯೋ ಆ ರೀತಿಯೇ ಆಗಲಿ ಎಂದು ಭೀಷ್ಮ ಸಮಾಧಾನ ತಂದುಕೊಳ್ಳುತ್ತಾನೆ. ಆದರೆ ಓತಿಕ್ಯಾತದ ಮಾತು ಕೇಳಿ ನಡುಗಿದ ಭೀಷ್ಮ ತಪ್ಪನ್ನು ಒಪ್ಪಿಕೊಳ್ಳಬೇಕೆಂದು ಬರುತ್ತಾನೆ. ಓತಿಯಾದರೂ ಭೀಷ್ಮನನ್ನು ಕಣ್ಣೆತ್ತಿ ನೋಡುವುದೇ ಇಲ್ಲ. ಶಿವ 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 ಎಂದು ಪ್ರಾಣ ಬಿಡುತ್ತದೆ. ಭೀಷ್ಮರ ಪಾಲಿಗೆ ಶಾಪವೊಂದು ಅಂಟಿಕೊಳ್ಳುತ್ತದೆ. ಶಿವನೇ, ತಿಳಿದು ಮಾಡುವ ಕರ್ಮ ಒಂದು ಬಗೆಯ ಬಾಧೆ, ತಿಳಿಯದೇ ಮಾಡಿದ ಕರ್ಮ ಇನ್ನೊಂದು ಬಾಧೆ ಎಂದು ಭೀಷ್ಮ ಗಂಗಾ ನದಿಗೆ ಬಂದು ಸ್ನಾನ ಮಡಿಗಳನ್ನು ಮಾಡಿ ಗಂಗಮ್ಮ ತಾಯಿಯ ದರ್ಶನ ಪಡೆದು ಪೂಜೆ ಮಾಡಿ ಆಶೀರ್ವಾದ ಪಡೆದುಕೊಂಡು ಹಸ್ತಿನಾಪುರಕ್ಕೆ ಬಂದು ಮನೆ ಸೇರಿಕೊಳ್ಳುತ್ತಾರೆ. ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ, ಭೀಷ್ಮಾಚಾರ್ಯರು ಶರಶಯ್ಯೆಯ ಮೇಲೆ ಯಾಕೆ ಮಲಗುತ್ತಾರೆ ಅನ್ನುವಂಥದ್ದು. ಇದು ಇರುವಂಥದ್ದು ಈ ಜನಪದದಲ್ಲಿ ಮಾತ್ರ ಈ ಕಥೆ ಸಿಗ್ತದೆ. ಅದೇ ಭೀಷ್ಮರಿಗೆ ಶಾಪ ಅನ್ನುವಂಥದ್ದು. ಇದಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪ್ರಶ್ನೆಗಳಿವೆ, ನೋಡಿಕೊಳ್ಳಿ. ಉತ್ತರ ಈಗಾಗಲೇ ಹೇಳಿದ್ದೇನೆ, ಸಾರಾಂಶ ಕೇಳಿಕೊಳ್ಳಿ, ಅಷ್ಟೇ ಸಾಕು. 8 ಅಂಕದ ಪ್ರಶ್ನೆಗಳು ಒಟ್ಟಿಗೆ 3 ಇವೆ. ಭೀಷ್ಮರಿಗೆ ಶಾಪ ಬಂದ ಪ್ರಸಂಗವನ್ನು ವಿವರಿಸಿರಿ. ಅಥವಾ ಜನಪದರ ಸೃಜನಶೀಲ ಪ್ರತಿಭೆ ಭೀಷ್ಮರಿಗೆ ಶಾಪ ಜನಪದ ಕಾವ್ಯ ಭಾಗದಲ್ಲಿ ಹೇಗೆ ಚಿತ್ರಿತವಾಗಿದೆ? 3ನೇ ಪ್ರಶ್ನೆ ಭೀಷ್ಮರಿಗೆ ಶಾಪ ಜನಪದ ಕಾವ್ಯದ ಸ್ವಾರಸ್ಯವನ್ನು ವಿವರಿಸಿರಿ. ಇನ್ನು 5 ಅಂಕದ ಪ್ರಶ್ನೆ ಈ ರೀತಿ ಇದೆ ನೋಡಿ. ಗೌರಮ್ಮ ಶಿವನನ್ನು ಎರೆದ ಪ್ರಸಂಗವನ್ನು ವಿವರಿಸಿರಿ. ಅಥವಾ ಗೌರಮ್ಮ ಶಿವನಿಗೆ ಸ್ನಾನ ಮಾಡಿಸಿದ ಪ್ರಸಂಗವನ್ನು ವಿವರಿಸಿರಿ.
ಇನ್ನು ಈ ಒಂದು ಜನಪದಕ್ಕೆ ಸಂಬಂಧಿಸಿದ ಹಾಗೆ ಸಂದರ್ಭ ಸ್ವಾರಸ್ಯ ಹೀಗೆ ಬರ್ತದೆ. ಅದು ಕೂಡ ಉತ್ತರ ಅಲ್ಲೇ ಇದೆ. ಎಲ್ಲರಿಗೂ ದೊಡ್ಡೋರು ಮಾನ್ಯವರು ಭೀಷ್ಮರು. ಎರಡನೇ ಪ್ರಶ್ನೆ, ಊರಿದ ದೊಣ್ಣೆಯ ತುದಿಗೆ ಸಿಕ್ಕಿತು ಓತಿ. ಮೂರನೇ ಪ್ರಶ್ನೆ, ಓತಿಯಾದರೆ ರೊಟ್ಟಿ ಮುಳ್ಳಿನ ಮ್ಯಾಲೆ ಬಿತ್ತು. ನಾಲ್ಕನೇ ಪ್ರಶ್ನೆ, ತಪ್ಪು ಯಾವುದು ತಪ್ಪಲ್ಲದ್ದು ಯಾವುದು. ಐದನೇ ಪ್ರಶ್ನೆ, ಭೀಷ್ಮರ ಪಾಲಿಗೆ ಶಾಪವೊಂದು ಅಂಟೀತು. ಇನ್ನು ಪದ್ಯದ ಭಾವಾರ್ಥ ಕೂಡ ತುಂಬ ಸುಲಭ ಇದೆ. ಇಂಥ ಸಾವನ್ನು ನಾನು ಕಾಣುತ್ತೀವನಿ ಭೀಷ್ಮರೇ, ನಾನು ಸಾಯುವಾಗ ಹೆಂಗೆ ಮುಳ್ಳ ಮೇಲೊರಗಿವನೋ ಹಾಗೆ ನಿಮ್ಮ ಕಡೆಗಾಲಕ್ಕೆ ಮುಳ್ಳು ಮ್ಯಾಲೆ ಒರಗಪ್ಪ, ಮುಳ್ಳುಗಳ ಮ್ಯಾಲೆ ನೀ ಒರಗಿ ಸಾಯಪ್ಪ. ಇದು ಕೂಡ ಓತಿಕ್ಯಾತ ಶಾಪ ಕೊಡುವಂಥ ಪ್ರಸಂಗವೇ ಈ ಒಂದು ಪದ್ಯದ ಭಾವಾರ್ಥ. ಮತ್ತು ಉಳಿದದನ್ನು ಈ ಪದ್ಯವನ್ನು ನೋಡಿ ವಿವರಿಸಿ. ಎರಡನೇದು, ಓತಿ ಮಾತನ್ನು ಕೇಳಿ ನಡುಗಿದ ಭೀಷ್ಮರು ತಪ್ಪನ್ನು ಒಪ್ಪಿಕೊಳ್ಳಬೇಕೆಂದು ಬಂದರು. ಓತಿಯಾದರೆ ಭೀಷ್ಮರ ಕಣ್ಣೆತ್ತಿ ನೋಡಲಿಲ್ಲ, ಶಿವ 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 ಎಂದು ಪ್ರಾಣವ ಬಿಟ್ಟೀತು. ಭೀಷ್ಮರ ಪಾಲಿಗೆ ಶಾಪವೊಂದು ಅಂಟೀತು. ಇದು ಕೂಡ ಭೀಷ್ಮರಿಗೆ ತನ್ನ ತಪ್ಪಿನ ಅರಿವಾಗಿ ಅದನ್ನು ಒಪ್ಪಿಕೊಳ್ಳಲು ಮುಂದಾದರೂ ಶಾಪ ವಿಮೋಚನೆಯಾಗದೇ ಇರುವುದೇ ಈ ಪದ್ಯದ ಭಾವಾರ್ಥ. ಇನ್ನು ಟಿಪ್ಪಣಿ ಕೂಡ ಹಾಗೆ, ಭೀಷ್ಮರಿಗೆ ಶಾಪ ಅನ್ನುವಂಥ ವಿಷಯದಲ್ಲಿ ಟಿಪ್ಪಣಿ ಬರಬಹುದು. ಇನ್ನು 1 ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ಭೀಷ್ಮರಿಗೆ ಶಾಪ ಜನಪದ ಮಹಾಕಾವ್ಯ ಭಾಗದ ಸಂಪಾದಕರು ಯಾರು? ಉತ್ತರ ಡಾಕ್ಟರ್ PK ರಾಜಶೇಖರ. ಎರಡನೇ ಪ್ರಶ್ನೆ, ಭೀಷ್ಮರಿಗೆ ಶಾಪ ಯಾವ ಮಹಾಕಾವ್ಯದ ಭಾಗ? ಇದು ಉತ್ತರ ಜನಪದ ಮಹಾಕಾವ್ಯದ ಭಾಗ. ಮೂರನೇ ಪ್ರಶ್ನೆ, ಗುಣದ ತಾಯಿ ಯಾರು? ಉತ್ತರ ಗೌರಮ್ಮ. ನಾಲ್ಕನೇ ಪ್ರಶ್ನೆ, ಕೋಳಿ ಹುಂಜಗಳ ಮೇಲೆ ಬಿದ್ದುದು ಏನು? ಉತ್ತರ ಶಿವನ ಸ್ನಾನದ ನೀರು. ಐದನೇ ಪ್ರಶ್ನೆ, ಕೋಳಿ ಬೆಳಿಗ್ಗೆ ಕೂಗಲು ಕಾರಣವೇನು? ಉತ್ತರ ಶಿವನ ಸ್ನಾನದ ನೀರು ಕೋಳಿಯ ತಲೆಯ ಮೇಲೆ ಬಿದ್ದದ್ದೇ ಕೋಳಿ ಬೆಳಿಗ್ಗೆ ಕೂಗಲು ಕಾರಣ. ಆರನೇ ಪ್ರಶ್ನೆ, ಹಸ್ತಿನಾಪುರದಲ್ಲಿ ಎಲ್ಲರಿಗೂ ದೊಡ್ಡವರು ಯಾರು? ಉತ್ತರ ಭೀಷ್ಮ. ಏಳನೇ ಪ್ರಶ್ನೆ, ಭೀಷ್ಮ ಗಂಗಾ ನದಿಗೆ ಹೊರಟಿದ್ದು ಏಕೆ? ಉತ್ತರ ಸ್ನಾನ ಪೂಜೆಗೆ. ಎಂಟನೇ ಪ್ರಶ್ನೆ, ಭೀಷ್ಮನ ದೊಣ್ಣೆಗೆ ಸಿಕ್ಕೊದ್ದು ಏನು? ಉತ್ತರ ಓತಿಕ್ಯಾತ. ಒಂಬತ್ತನೇ ಪ್ರಶ್ನೆ, ಅಮಟೆಗೊದ್ದ ಎಂದರೆ ಏನು? ಉತ್ತರ ಓತಿಕ್ಯಾತ. ಹತ್ತನೇ ಪ್ರಶ್ನೆ, ಭೀಷ್ಮನ ಪಾಲಿಗೆ ಅಂಟಿದ್ದು ಏನು? ಉತ್ತರ ಓತಿಯ ಶಾಪ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಭೀಷ್ಮರಿಗೆ ಶಾಪ ಈ ಜನಪದ ಗೀತೆಯ ಸಾರಾಂಶ ಮತ್ತು ಪ್ರಶ್ನೆಗಳು ಮುಕ್ತಾಯವಾಗ್ತದೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೋತ್ತರಗಳನ್ನು ಮತ್ತು ಸಾರಾಂಶದ ವಿಡಿಯೋಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಸರಿ, ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.